ದೇವನಹಳ್ಳಿಯಲ್ಲಿಂದು ಆಯೋಜಿಸಿದ್ದ ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳಿಗೆ ಪರಿಕರಗಳ ವಿತರಣೆ ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿ ಮಾತನಾಡಿ 2024-25ನೇ ಸಾಲಿನಲ್ಲಿ ವಿಶೇಷ ಘಟಕ ಯೋಜನೆಯಡಿ ಎಸ್ಸಿಪಿ 13 ಕೊಳವೆ ಬಾವಿ ಹಾಗೂ ಗಿರಿಜನ ಉಪ ಯೋಜನೆಯಡಿ ಟಿಎಸ್ಪಿ 4 ಕೊಳವೆ ಬಾವಿಗಳು ಸೇರಿ ಒಟ್ಟು 17 ಕೊಳವೆ ಬಾವಿ ಕೊರೆದು ಪಂಪ್ ಮೋಟಾರ್ಗಳನ್ನು ಈಗಾಗಲೇ ವಿತರಿಸಲಾಗಿದೆ. 2025-26ನೇ ಸಾಲಿನಲ್ಲಿ 39 ಕೊಳವೆ ಬಾವಿಗಳನ್ನು ಕೊರೆಯಲಾಗಿದ್ದು ಪ್ರಸ್ತುತ ಪಂಪು ಮೋಟಾರ್ ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಗಿದೆ. ಇದಕ್ಕೆ ಸಹಕಾರ ನೀಡಿದ ಸಣ್ಣ ನೀರಾವರಿ ಸಚಿವರು ಹಾಗೂ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಅಭಿನಂದಿಸುತ್ತೇನೆ ಎಂದರು. ದೇವನಹಳ್ಳಿ ತಾಲೂಕು ಪಂಚಾಯತ್ ಇಒ ಶ್ರೀನಾಥ್ ಗೌಡ ವಿವಿಧ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಫಲಾನುಭವಿ ರಬ್ಬನಹಳ್ಳಿ ಗಿರೀಶ್ ಮಾತನಾಡಿ, ಸಚಿವರು ಅನೇಕ ಯೋಜನೆಗಳನ್ನು ರೈತರಿಗಾಗಿ ತರ್ತಾ ಇರುವುದು ಶ್ಲಾಘನೀಯವಾಗಿದ್ದು ಸಚಿವರಿಗೆ ಹಾಗೂ ಸರ್ಕಾರಕ್ಕೆ ದೇವನಹಳ್ಳಿ ತಾಲೂಕಿನ ರೈತರ ಪರವಾಗಿ ಅಭಿನಂದಿಸುತ್ತೇನೆ ಎಂದರು. ಫಲಾನುಭವಿಗಳು ಸುಮಾರು ಒಂದು 50 ಜನಕ್ಕೆ ಇವತ್ತು ಬರೆಸಿ ನೀರು ಬಂದ ಮೇಲೆ ಮೋಟ್ರು ಕೊಟ್ಟಿದ್ದೀವಿ. ಮಕ್ಕಳಿಗೆ ಸುಮಾರು 5,000 ಮಕ್ಕಳಿಗೆ ಪ್ಲೇಟು ತಟ್ಟೆ ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ದೀವಿ. ಇದು ಕೇಂದ್ರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರು ಶಿವಕುಮಾರ್ ಮತ್ತು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಒಟ್ಟಿಗೆ ಸೇರಿ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಮ ಶ್ರೀನಾಥ್ಗೌಡರು ಇಒ ಮತ್ತು ಡಿಇಒ ಈ ತಮ್ಮ ಮೈನರ್ ಇರಿಗೇಷನ್ ಮಂಜುನಾಥ್ ರೆಡ್ಡಿ ಮತ್ತು ವಿಕಾಸ್ ಸನ್ಮಾನ್ಯ ಬೋಸರಾಜ್ ಅವರಿಗೆ ಧನ್ಯವಾದಗಳು. ಈ ತಾಲೂಕು ಕ್ಷೇತ್ರಕ್ಕೆ 3 ಜನ SC 3 ಜನ STಗೆ ಬೋರ್ವೆಲ್ ಮಂಜೂರು ಮಾಡಿದ್ವಿ. ಇನ್ನೂ ನಾವು ಅರ್ಧ ಮಾಡಿದ್ವಿ, ಇನ್ನೂ ಮಾಡಿದ್ವಿ. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಪರಿಕರಗಳನ್ನು ವಿತರಿಸಿದಂಥ ಸನ್ಮಾನ್ಯ ಸಚಿವರಿಗೆ ಹಾಗೂ ಎಲ್ಲ ಅತಿಥಿ ಬಾಂಧವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ